ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತ ಮಾನಸ ಇವತ್ತಿನಿಂದ ಕಿಷ್ಕಿಂಧಾ ಕಾಂಡವನ್ನು ತಿಳ್ಕೊಳ್ಳೋಣ. ಇದು ಚತುರ್ಥ ಸೋಪಾನ. ಕಿಷ್ಕಿಂಧಾ ಕಾಂಡದ ಬಗ್ಗೆ ಕೆಲವೊಂದು ವಿಷಯವನ್ನು ಹೇಳ್ಬಿಡ್ತೀನಿ. ಕಿಷ್ಕಿಂಧಾ ಕಾಂಡದಲ್ಲಿ ಅಣ್ಣ ತಮ್ಮಂದ್ರಿಬ್ರು ಇರ್ತಾರೆ. ಅವ್ರ ಹೆಸರೇನು ಅಂತಂದರೆ ಸುಗ್ರೀವ ಮತ್ತು ವಾಲಿ. ಇವರ ಒಂದು ಘಟನೆಗಳು ನಮಗೆ ಗೊತ್ತಾಗುತ್ತೆ. ಇದರಲ್ಲಿ ಸುಗ್ರೀವನಿಗೆ ವಾಲಿಯ ಭಯ ಇರುತ್ತೆ. ಅಂದರೆ ಸುಗ್ರೀವ ತಮ್ಮ, ವಾಲಿ ಅಣ್ಣ ಆಗಿರ್ತಾನೆ. ಅವನು ರಾಜ್ಯವನ್ನು ಬಿಟ್ಟು ಅಣ್ಣನ ಭಯದಿಂದ ಹೊರಗಡೆ ಬಂದ್ಬಿಟ್ಟಿರ್ತಾನೆ. ಬಂದು ಋಷ್ಯಮುಖ ಪರ್ವತ ಅಂತಿರುತ್ತೆ, ಅಲ್ಲಿರ್ತಾನೆ. ಯಾಕೆ ಅಂತಂದರೆ ವಾಲಿಗೆ ಶಾಪ ಇರುತ್ತೆ, ಈ ಪರ್ವತಕ್ಕೆ ಅವನು ಬರೋ ಹಾಗಿಲ್ಲ. ಋಷಿಗಳು ವಾಲಿಗೆ ಶಾಪ ಕೊಟ್ಟಿರ್ತಾರೆ, ಆ ಪರ್ವತಕ್ಕೆ ಹೋಗೋ ಹಾಗಿಲ್ಲ ಅಂತಂದ್ಬಿಟ್ಟು. ಸೊ ಅದಕ್ಕೋಸ್ಕರ ಸುಗ್ರೀವ ಇದಕ್ಕಿಂತ ಒಂದು ಒಳ್ಳೆ ಜಾಗ, ಸೇಫ್ಟಿ ಆಗಿರುವಂಥ ಜಾಗ ನನಗೆ ಬೇರೆ ಸಿಗೋದೇ ಇಲ್ಲ ಅಂತ ತಿಳ್ಕೊಂಡು ಏನು ಮಾಡ್ತಾನೆ, ಆ ಒಂದು ಪರ್ವತದಲ್ಲಿ ಅವನು ವಾಸ ಮಾಡ್ತಿರ್ತಾನೆ. ಶಬರಿ ಹೇಳಿದ್ದಕ್ಕೋಸ್ಕರ ರಾಮ ಈಗ ಅಲ್ಲಿಗೆ ಬರ್ತಾ ಇದ್ದಾನೆ. ಅವಳು ಹೇಳ್ತಾಳಲ್ವಾ, ನೀನು ಹೋಗಿ ಸುಗ್ರೀವನನ್ನು ಭೇಟಿಯಾಗು, ಅವನ ಒಂದು ಫ್ರೆಂಡ್ಶಿಪ್ ಮಾಡ್ಕೊ, ಮುಂದಿಂದೆಲ್ಲ ನಿನಗೆ ಗೊತ್ತಾಗತ್ತೆ ಅಂತಂದ್ಬಿಟ್ಟು. ಸೊ ಶಬರಿ ಹೇಳೋದಕ್ಕೋಸ್ಕರ ಅಲ್ಲಿಗೆ ಬರ್ತಾನೆ. ಅಲ್ಲಿ ನಡೆದಂಥ ಘಟನೆಗಳಿದೆಯಲ್ಲ, ಅದೆಲ್ಲ ಕಿಷ್ಕಿಂಧಾ ಕಾಂಡದಲ್ಲಿ ಬರುತ್ತೆ. ಇನ್ನೊಂದು ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಸಂಗ ಬರುತ್ತೆ. ಏನು ಅಂತಂದರೆ ಹನುಮಂತನ ಆಗಮನವಾಗುತ್ತೆ. ನೋಡಿ, ಇಲ್ಲಿವರೆಗೂ ಹನುಮಂತನ ಆಗಮನವಿರಲಿಲ್ಲ. ಈಗ ಇಲ್ಲಿಂದ ರಾಮನ ಜೊತೆ ಹನುಮಂತ ಕೂಡ ಇರ್ತಾನೆ. ನಮಗೆಲ್ಲ ಆ ಹನುಮಂತನ ದರ್ಶನ ಅಂದರೆ ಕೇಳೋದ್ರ ಮೂಲಕ ನಮ್ಮ ಒಂದು ಮಾನಸಿಕದಲ್ಲಿ ಆ ಹನುಮಂತನ ದರ್ಶನವನ್ನು ಮಾಡ್ಕೋಬೋದು ನಾವು. ಹನುಮಂತ ಏನೇನೆಲ್ಲ ಕೆಲಸ ಮಾಡ್ತಾನೆ, ಅವನ ಭಕ್ತಿ ಹೇಗಿರುತ್ತೆ, ಅದ್ರ ಬಗ್ಗೆ ಎಲ್ಲ ನಾವು ಇದರಲ್ಲಿ ತಿಳ್ಕೊಬೋದು. ಈಗ ಮೊದಲಿಗೆ ತುಳಸಿದಾಸರು ಭಗವಂತನ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಶ್ಲೋಕಗಳು ಮತ್ತು ಸೋರಟವನ್ನು ಓದ್ತೀನಿ. ಶ್ಲೋಕ: ಕುಂದೇ ದೀವರ ಸುಂದರಾವತಿ ಬಲೌ ವಿಜ್ಞಾನಧಾಮಾ ಶುಭೌ ಶೋಭಾಢ್ಯೌ ವರಧನ್ವಿನೌ ಶ್ರುತಿನುತೌ ಗೋವಿಪ್ರವೃಂದಪ್ರಿಯೌ ಮಾಯಾ ಮಾನುಷರೂಪಿಣೌ ರಘುವರೌ ಸದ್ಧರ್ಮವರ್ಮೌ ಹಿತೌ ಸೀತಾನ್ವೇಷಣ ತತ್ಪರೌ ಪಥಿಗತೌ ಭಕ್ತಿಪ್ರದೌ ತೌ ಹಿನಃ ಬ್ರಹ್ಮಾಂ ಬೋಧಿ ಸಮುದ್ಭವಂ ಕಲಿಮಲಪ್ರಧ್ವಂಸನಂ ಚಾವ್ಯಯಂ ಶ್ರೀಮಚ್ಚಂಭುಮುಖೇಂದು ಸುಂದರವರೆ ಸಂಶೋಭಿತಂ ಸರ್ವದಾ ಸಂಸಾರಾಮಯ ಭೇಷಜಂ ಸುಖಕರಂ ಶ್ರೀಜಾನಕೀ ಜೀವನಂ ಧನ್ಯಾಸ್ತೆ ಕೃತಿನಃ ಪಿಬಂತಿ ಸತತಂ ಶ್ರೀರಾಮನಾಮಾಮೃತಂ. ಇವು ಶ್ಲೋಕಗಳು. ಈಗ ಸೋರಟವನ್ನು ತಿಳ್ಕೊಳ್ಳೋಣ. ಮುಕ್ತಿ ಜನ್ಮ ಮಹಿ ಜಾನಿ ಜ್ಞಾನ ಖಾನಿ ಅಗ್ ಹಾನಿಕರ್ ಜಹ ಬಸ ಸಂಭು ಭವಾನಿ ಸೋ ಕಾಸಿ ಸೇಯ ಕಸನ ಜರತ್ ಸಕಲ ಸುರ ಬೃಂದ ವಿಷಮ ಗರಲ ಜೇಹಿ ಪಾನ ಕಿಯ ತೇಹಿ ನ ಭಜಸಿ ಮನ ಮಂದ ಕೋ ಕೃಪಾಲ ಸಂಕರ ಸರಿಸ. ಇವು ಶ್ಲೋಕಗಳು, ಸೋರಟ. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಏನು ಈ ಎರಡು ಶ್ಲೋಕಗಳ ಅರ್ಥ ಅನ್ನೋದನ್ನ ಮೊದಲು ತಿಳ್ಕೊಳ್ಳೋಣ. ಕುಂದ ಪುಷ್ಪದ ಹಾಗೆ ಗೌರವರ್ಣ ಸುಶೋಭಿತನಾದಂತಹ ಲಕ್ಷ್ಮಣನು ಕೆನ್ನೈದಿಲೆಯ ಹಾಗೆ ಶ್ಯಾಮವರ್ಣಭೂಷಿತನಾಗಿರುವಂಥವನು ಶ್ರೀರಾಮಚಂದ್ರ. ಅಂದ್ರೆ ಏನು, ಗೌರವರ್ಣ ಯಾರ್ದು ಅಂದರೆ ಲಕ್ಷ್ಮಣಂದು, ಅಂದರೆ ಚಿನ್ನದ ಬಣ್ಣ ಅಂತಾರಲ್ಲ ಆ ರೀತಿ ಇದ್ದಾನೆ. ಶ್ಯಾಮವರ್ಣ ಅಂತಂದರೆ ಸ್ವಲ್ಪ ಕಪ್ಪಾಗಿ ಮೋಡದ ಬಣ್ಣ ಇರುತ್ತಲ್ಲ, ಆ ರೀತಿ ಇರೋನು ಯಾರು ಅಂತಂದರೆ ಶ್ರೀರಾಮಚಂದ್ರ. ಇವರು ಬಲಶಾಲಿಗಳು, ವಿಜ್ಞಾನಧಾವರು, ಶೋಭ ಸಂಪನ್ನರು, ಶ್ರೇಷ್ಠ ಧನುರ್ಧಾರಿಗಳು, ವೇದ ವಂದಿತರು, ಆಮೇಲೆ ಗೋ ಬ್ರಾಹ್ಮಣರಿಗೆ ಪ್ರಿಯರು, ಮಾಯಾ ಮಾನುಷ ವಿಗ್ರಹರು, ಸದ್ಧರ್ಮಕ್ಕೆ ಕವಚ ಸ್ವರೂಪಿಗಳು, ಎಲ್ಲರಿಗೂ ಹಿತವನ್ನು ಮಾಡುವವರು. ಅಂದರೆ ಇವರೆಲ್ಲರ ಗುಣಗಳನ್ನು ಈ ಶ್ಲೋಕಗಳಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ. ಆಮೇಲೆ ನೇತ್ರಾನ್ವೇಷಣ ತತ್ಪರರು, ಪಥಿಕರೂ ಆದಂತಹ ಶ್ರೀರಾಮ ಲಕ್ಷ್ಮಣರಿಬ್ಬರು ನಮಗೆ ನಿಶ್ಚಯವಾಗಿ ಭಕ್ತಿಯನ್ನು ಕರುಣಿಸಲಿ. ಇಲ್ಲಿ ತುಳಸಿದಾಸರು ರಾಮ ಲಕ್ಷ್ಮಣರನ್ನ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾರೆ, ಇವರು ನಮಗೆ ಭಕ್ತಿಯನ್ನು ಕೊಡಲಿ ಅಂತನ್ಬಿಟ್ಟು. ಶ್ರೀರಾಮ ನಾಮಾಮೃತವು ವೇದಗಳು ಅನ್ನುವಂತಹ ಸಮುದ್ರವನ್ನು ಮತಿಸಿದ್ರಲ್ಲ, ಅದರಿಂದ ಬಂದಂಥದ್ದು. ನೋಡಿದ್ರ,
ವೇದಗಳ ಸಮುದ್ರ ಅಂದರೆ ಏನು? ಈಗ ವೇದಗಳನ್ನೆಲ್ಲ ಓದಿದಾಗ ನಮಗೇನು ರಿಸಲ್ಟ್ ಬರುತ್ತೆ? ರಾಮನಾಮ ಅಮೃತ ಅನ್ನೋದು ಸಿಗುತ್ತೆ ಅಂತ. ಈಗ ಸಮುದ್ರವನ್ನು ಕಡಿದಾಗ ಅದರಲ್ಲಿ ಅಮೃತ ಸಿಕ್ತಲ್ವಾ? ಸೊ ಅದೇ ರೀತಿ ವೇದಗಳನ್ನು ಕಡಿದ್ರೆ ಅದರಿಂದ ಸಿಗುವಂಥದ್ದು ರಾಮನಾಮ ಅಮೃತ ಅಂತಂದ್ಬಿಟ್ಟು ಕಲ್ಮಶಗಳನ್ನು ಇಲ್ಲವಾಗಿಸುವಂಥದ್ದು. ಇದೇನು ಮಾಡುತ್ತೆ? ಕಲ್ಮಶಗಳು ಅಂತಂದರೆ ಕಾಮ, ಕ್ರೋಧ, ಹರಿಷಡ್ವರ್ಗಗಳು ಅಂತ ಹೇಳ್ತೀವಲ್ವ, ಅದೆಲ್ಲವನ್ನು ಕೂಡ ದೂರ ಮಾಡುತ್ತೆ ಮತ್ತು ಶಾಶ್ವತವಾಗಿ ಅದನ್ನು ದೂರ ಮಾಡುತ್ತೆ. ಪರಶಿವನ ಅತ್ಯಂತ ಸುಂದರವಾದಂತಹ ಮುಖಚಂದ್ರಮನಲ್ಲಿ ಯಾವಾಗಲೂ ಕಳೆಗೊಂದಿಸುವಂತಹ ದಿವ್ಯ ಔಷಧವಾದಂಥ, ಎಲ್ಲರಿಗೂ ಸುಖ ಉಂಟು ಮಾಡುವಂಥ ಶ್ರೀ ಜಾನಕಿ ಜೀವನ ಸ್ವರೂಪವಾದುದು. ಅಂದರೆ ಯಾವಾಗಲೂ ಭಗವಂತನ, ಶಂಭು ಅಂದರೆ ಶಿವ, ಆ ಶಿವ ಸತತವಾಗಿ ಜಪ ಮಾಡ್ತಿರ್ತಾನಲ್ಲ, ಅಂಥ ಭವರೋಗಕ್ಕೆ ಇದು ಒಂದು ದಿವ್ಯ ಔಷಧ. ಮತ್ತು ಔಷಧವನ್ನು ತಗೊಂಡ್ರೆ ಎಲ್ಲರಿಗೂ ಸುಖ ಅನ್ನೋದು ಸಿಗತ್ತೆ. ಅಂಥ ಶ್ರೀ ಜಾನಕಿ ಜೀವನ ಸ್ವರೂಪವಾಗಿರುವಂಥದ್ದು, ಅಂದರೆ ಆ ಜಾನಕಿಗೆ ಜೀವನವಾಗಿರುವಂಥ ಆ ರಾಮನ ನಾಮ ಇದು. ಅಂತಹ ಮಹಿಮಾನ್ವಿತವಾದಂತಹ ಶ್ರೀರಾಮನಾಮಾಮೃತವನ್ನು ಸತತವೂ ಕೂಡ ಪಾನ ಮಾಡುವಂತಹ ಪುಣ್ಯಾತ್ಮರು. ನೋಡಿದ್ರಾ, ಯಾವಾಗಲೂ ಆ ರಾಮನಾಮವನ್ನು ಹಾಡ್ತಾ ಇರೋದು ಅಥವಾ ಜಪಿಸ್ತಾ ಇರೋದನ್ನ ಪಾನ ಮಾಡೋದು ಅಂತ ಹೇಳ್ತಾರೆ. ಅಮೃತವನ್ನು ಏನು ಮಾಡ್ತೀವಿ? ಪಾನ ಮಾಡ್ತೀವಿ. ಅದು ಆಗ ನಮಗೆ ಸಂತೋಷ, ಸುಖ ಕೊಡುತ್ತಲ್ಲ, ಅಂದರೆ ಒಂದು ನೆಮ್ಮದಿ, ತೃಪ್ತಿ ಕೊಡುತ್ತಲ್ಲ. ಅದೇ ರೀತಿ ಆ ರಾಮನಾಮಾಮೃತವನ್ನು ಸತತವೂ ಕೂಡ ಪಾನ ಮಾಡುವಂತಹ ಪುಣ್ಯಾತ್ಮರು ನಿಜವಾಗ್ಲೂ ಕೂಡ ಧನ್ಯರು. ಶ್ರೀ ಶಿವಪಾರ್ವತಿಯರು ನೆಲೆಸಿರುವಂತಹ ಕಾಶಿ ಮುಕ್ತಿಯ ತವರು. ಕಾಶಿಗೆ ಹೋದರೆ ಮುಕ್ತಿ ಸಿಗತ್ತೆ ಅಂತ ಹೇಳ್ತಾರಲ್ವಾ. ಸೊ ಯಾರು ಅಲ್ಲಿದ್ದಾರೆ? ಶ್ರೀ ಶಿವ ಪಾರ್ವತಿಯರು ಅಲ್ಲಿದ್ದಾರೆ. ಅದಕ್ಕೆ ಅವರು ಅದನ್ನು ಮುಕ್ತಿಯ ತವರು ಅಂತ ಹೇಳೋದು. ಜ್ಞಾನದ ಗಣಿ ಮತ್ತು ಪಾಪಗಳನ್ನು ನಾಶ ಮಾಡುವಂಥದ್ದು. ಇದನ್ನು ಯಾರು ತಿಳ್ಕೊಂಡಿರ್ತಾರೋ ಆ ಕ್ಷೇತ್ರವನ್ನು ಯಾಕೆ ಸೇವಿಸಬಾರ್ದು? ಅಂದರೆ ತಪ್ಪದೇ ಸೇವಿಸ್ತಾರೆ ಅಂತ ಅರ್ಥ. ಅಂದರೆ ಈಗ ಕಾಶಿಯಲ್ಲಿ ಶಿವಪಾರ್ವತಿಯರು ನೆಲೆಸಿರ್ತಾರೆ ಮತ್ತು ಅವರು ನಮಗೆ ಮುಕ್ತಿಯನ್ನು ಕೊಡ್ತಾರೆ. ಜ್ಞಾನದ ಗಣಿ ಅದು, ಮತ್ತು ಪಾಪಗಳನ್ನು ನಾಶ ಮಾಡುವಂಥದ್ದು ಯಾವುದು? ಶ್ರೀರಾಮನಾಮ ಅನ್ನೋದು. ಮತ್ತು ಕಾಶಿ ಅನ್ನೋದು ಅಂತಹ ಒಂದು ಪುಣ್ಯ ಸ್ಥಳ. ಇದನ್ನು ಗೊತ್ತಿರೋರು ಯಾರು ತಾನೇ ಅಲ್ಲಿಗೆ ಹೋಗದೆ ಇರ್ತಾರೆ? ಮತ್ತು ಇದನ್ನೆಲ್ಲ ಗೊತ್ತಿರೋರು ರಾಮನಾಮವನ್ನು ಯಾಕೆ ಸೇವಿಸೋದಿಲ್ಲ? ಅಂದರೆ ಆ ಅಮೃತವನ್ನು ಯಾಕೆ ಪಾನ ಮಾಡೋದಿಲ್ಲ? ಖಂಡಿತವಾಗ್ಲೂ ಕೂಡ ಪಾನ ಮಾಡೇ ಮಾಡ್ತಾರೆ. ಎಲೆ ಮೂಢ ಮನಸ್ಸೇ, ಅಂದರೆ ಇಲ್ಲಿ ತುಳಸಿದಾಸರು ಮನಸ್ಸಿಗೆ ಹೇಳ್ತಾ ಇದ್ದಾರೆ. ಯಾಕಂದರೆ ಮನಸ್ಸೇ ತಾನೇ ಎಲ್ಲ ಕೆಲಸಗಳನ್ನು ಮಾಡೋದು. ಸೊ ಅದಕ್ಕೆ ಅವರು ಮನಸ್ಸಿಗೆ ಹೇಳ್ಕೊಳ್ತಾ ಇದ್ದಾರೆ, ಯಾವ ವಿಷಯಗರಳದಿಂದ ಸಕಲ ದೇವತೆಗಳು ಕೂಡ ದಹಿಸಿ ಹೋಗ್ತಾ ಇದ್ರೋ. ಅಂದರೆ ಏನು? ಈಗ ಸಮುದ್ರ ಮಥನ ಮಾಡಿದಾಗ ಮೊದಲು ಹಾಲಾಹಲ ಬರುತ್ತಲ್ವಾ, ಹಾಲಾಹಲದ ಘಾಟ್ ಎಷ್ಟಿರುತ್ತೆ ಅಂತಂದರೆ ಆ ಗಾಳಿಯನ್ನು ಸೇವಿಸಿದ ತಕ್ಷಣ ದೇವತೆಗಳಿಗೆಲ್ಲ ತೊಂದರೆ ಆಗ್ತಾ ಇತ್ತು. ಅವರೆಲ್ಲ ಸುಟ್ಟೇ ಹೋಗ್ತಾರೇನೋ ಅನ್ನೋ ಒಂದು ಪರಿಸ್ಥಿತಿ ಬಂದ್ಬಿಟ್ಟಿತ್ತು. ಅದನ್ನು ಪಾನ ಮಾಡಿದಂತಹ ಶಂಕರನನ್ನು ನೀನು ಯಾಕೆ ಭಜಿಸೋದಿಲ್ಲ ಅಂತಂದ್ಬಿಟ್ಟು ಮನಸ್ಸಿಗೆ ಹೇಳ್ತಾ ಇದ್ದಾರೆ. ಹೋಗಿ ಹೋಗಿ ಎಲ್ಲೆಲ್ಲೋ ವಿಷಯ ಚಿಂತನೆಗಳನ್ನು ಮಾಡ್ತೀಯ, ಅವ್ರ ವಿಷಯ ಇವ್ರ ವಿಷಯ ಅದನ್ನೆಲ್ಲ ಮಾಡ್ತೀಯಲ್ಲ ಮನಸ್ಸೇ. ನೀನು ಅಮೃತವನ್ನು ಕಳೆದಾಗ ಹಾಲಾಹಲವನ್ನೇ ಕುಡಿದಂತಹ, ಅಂದರೆ ಅಂಥ ವಿಷವನ್ನೇ ಕುಡಿದಂಥವನು ನಿನ್ನ ಜೀವನದಲ್ಲಿ ಬರುವಂತಹ ಎಷ್ಟೇ ಕಷ್ಟ, ಕಾರ್ಪಣ್ಯಗಳು, ದುಃಖ, ಪಾಪಗಳು ಏನೇ ಇದ್ದರೂ ಕೂಡ ಅದನ್ನೆಲ್ಲ ನಾಶ ಮಾಡುವಂಥವನು. ನೀನು ಯಾಕೆ ಅವನನ್ನು ಭಜಿಸೋದಿಲ್ಲ? ಅವನಂಥ ಕೃಪಾಳು ಬೇರೆ ಯಾರಿದ್ದಾರೆ? ಈ ರೀತಿ ತುಳಸಿದಾಸರು ಪ್ರಾರ್ಥನೆ ಮಾಡ್ತಾರೆ. ಅದಕ್ಕೋಸ್ಕರ ಈಗ ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಮಗೆ ಹೇಗೆ ಮಾಡಬೇಕು ಪ್ರಾರ್ಥನೆ ಅಂತ ಬರೋದಿಲ್ಲ, ಬರೀ ಕೇಳೋದು ಗೊತ್ತು ನಮಗೆ. ಭಗವಂತನಿಂದ ಏನೇನು ಕೇಳಿ ತಿಳ್ಕೊಂಡು ಪಡ್ಕೋಬೇಕೋ ಅಷ್ಟು ಮಾತ್ರ ಗೊತ್ತಿರೋದು ನಮಗೆ. ಭಗವಂತನಿಗೆ ಹೇಗೆ ಪ್ರಾರ್ಥನೆ ಮಾಡ್ಕೊಳ್ಬೇಕು ಅಂತ ಗೊತ್ತಿಲ್ಲ. ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ನಮ್ಮ ಮನಸ್ಸಿಗೆ ನಾವು ಹೇಳ್ಕೊಳ್ಳೋಣ, ನಾವು ಈ ಆಧ್ಯಾತ್ಮಿಕ ಚಿಂತನೆಯಲ್ಲಿ ಈ ಭಗವಂತನ ಗುಣಗಾನ ಏನಿದೆಯೋ, ಮತ್ತು ಭಗವಂತನ ಜೀವನ ಚರಿತ್ರೆ ಏನಿದೆಯೋ, ಮತ್ತು ಧರ್ಮ ಗ್ರಂಥಗಳು ಯಾವ್ಯಾವುದಿದೆಯೋ ಅದನ್ನೆಲ್ಲ ಓದಬೇಕಾದ್ರೆ ನನ್ನ ಮನಸ್ಸು ಅಲ್ಲೇ ಇರಬೇಕು, ಕೇಳಬೇಕಾದ್ರೆ ನನ್ನ ಮನಸ್ಸು ಅಲ್ಲೇ ಇರಬೇಕು. ಆ ಮನಸ್ಸು ಅದನ್ನು ಕೇಳಿ ಸವಿಯುವಂಥ ಒಂದು ಗುಣ ಆ ಮನಸ್ಸಿಗೆ ಕೊಡು ಅಂತಂದ್ಬಿಟ್ಟು ಭಗವಂತನ ಹತ್ರ ಕೇಳ್ಕೋಬೇಕು. ಮನಸ್ಸಿಗೆ ಹೇಳಬೇಕು ನಾವು, ನೀನು ಆ ಭಗವಂತನ ವಿಷಯವನ್ನು ಪಾನ ಮಾಡು, ಅದರಿಂದ ನಿನ್ನ ಪಾಪಗಳು, ದುಃಖ, ದಾರಿದ್ರ್ಯಗಳೆಲ್ಲ ನಾಶ ಆಗುತ್ತೆ ಅಂತ ಹೇಳಿ ಆ ಭಗವಂತನಲ್ಲಿ ನಾವು ಕೂಡ ಪ್ರಾರ್ಥನೆ ಮಾಡಿಕೊಳ್ಳೋಣ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.